ನಮ್ಮ ರೈತನ ಮಗನಾದ ಉಮೇಶ್ ಹನುಮಂತಪ್ಪ ಬಣಕಾರಿ ಇವರು ಏನಿಲ್ಲ ವಾಟರ್ ಸಪ್ಲೈ ಪ್ಲಾಂಟನ್ನು ಖರೀದಿ ಏನಿಲ್ಲ ಇವ್ರೇನಾಗಿದೆ ಆ ಕನಕಾಪುರ ಗ್ರಾಮದಲ್ಲಿ ಒಬ್ಬ ಬೇರೆಯವ್ರದ್ದು ಹಣ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇವರೇನಿಲ್ಲ ಅದನ್ನು ಹರಾಜು ಮಾಡಿ ಹರಾಜಿನ ಸಂದರ್ಭದಲ್ಲಿ 45 ಲಕ್ಷವನ್ನು ಖರ್ಚು ಮಾಡಿ ಅದನ್ನು ಖರೀದಿಯನ್ನು ತಗೊಂಡ್ರೂ ಕೂಡ ಸುಮಾರು 2.5 ವರ್ಷದಿಂದ ಆ ರೈತನಿಗೆ ಏನಿಲ್ಲ ಸತಾಯಿಸ್ತಾ ಅಲ್ಲಿರ್ತಕ್ಕಂಥ ಇವ್ರು ಏನು ಹೇಳಿದ್ರು, ಒಂದು ತಾಸಿಗೆ ಏನಿಲ್ಲ 2,000 ಲೀಟರು ನೀರು ಬರುತ್ತೆ ಅಂತ ಹೇಳಿದ್ರು. ಅದನ್ನು ನಂಬಿ ನಮ್ಮ ರೈತ ಏನಿಲ್ಲ ಬಂಡವಾಳ ಹಾಕಿ 45 ಲಕ್ಷ ಹಾಕಿ 2.5 ವರ್ಷ ಆದರೂ ಕೂಡ ಆ ಮಿಷನ್ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ಏನು ಇಲ್ದೇ ಇವರೇನಿಲ್ಲ ಮೋಸ ಮಾಡಿರ್ತಕ್ಕಂಥ ಈ ಕೆನರಾ ಬ್ಯಾಂಕಿನ ವಿರುದ್ಧ ಇವತ್ತೇನಿಲ್ಲ ಪ್ರತಿಭಟನೆಗೆ ಇಳಿದಿದ್ದೀವಿ. ಆದರೆ ಒಂದು ಮಾತು ಹೇಳ್ತೀವಿ, ಆ DM ಬರುವವರೆಗೂ ನಿರಂತರ ಹೋರಾಟ ಚಾಲ್ತಿ ಇರುತ್ತೆ. ಎಷ್ಟು ದಿನ ಆಯ್ತು ಸರ್ ನಿಮ್ಗೆ ಈ ತರ ಆಗಿ? ಸುಮಾರು ಏನಿಲ್ಲ ಸರ್ 2.5 ವರ್ಷದಿಂದಾನೇ ಕಾಡಿಸ್ತಾ ಇದ್ದಾರೆ ಸರ್. ನಾಳೆ ಬರ್ತೀವಿ, ನಾಡ್ದು ಬರ್ತೀವಿ, ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾ ಬಂದಿದ್ದಾರೆ ಸರ್. ಈಗ 45 ಲಕ್ಷ ಏನಿಲ್ಲ ಇದೇ ಕೆನರಾ ಬ್ಯಾಂಕ್ ಹಾವೇರಿಯಲ್ಲಿ LIC ಆಫೀಸ್ ಹತ್ರ ಇರುವ ಬ್ರಾಂಚ್ನಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲೇನಿಲ್ಲ ಪೂರ್ತಿ ಹಣವನ್ನ ತುಂಬಿಸ್ಕೊಂಡಿದ್ದಾರೆ. ಇವ್ರು ಹೇಳ್ತಾರೆ ಆ ಬ್ರಾಂಚ್ ನಮಗ್ ಸಂಬಂಧ ಇಲ್ಲ, ಇದು ನನಗ್ ಸಂಬಂಧ ಇಲ್ಲ ಅಂತ. ಇಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ, ಅದು ಹಿಂದಿವಾಲ, ಅವನೇನೆಲ್ಲ ಉದ್ದಟತನದಿಂದ ಮಾತಾಡ್ತಾ ಇದ್ದಾನೆ. ಅವನೇನೆಲ್ಲ ಕನ್ನಡವನ್ನ ಕಲಿತು ಅವನೇನೆಲ್ಲ ಒಳಗೆ ಕಳಿಸುವಂತ ವ್ಯವಸ್ಥೆ ಏನಿಲ್ಲ ನಾವು ಮಾಡ್ತೀವಿ ಸರ್. ಏನಾಗಿದೆ ನಿಮ್ಗೆ ಈಗ ಇಲ್ಲಿ ಬ್ಯಾಂಕ್ ಇಂದ ಏನ್ ಅನ್ಯಾಯ ಆಗಿದೆ ಅಂತ ಹೇಳಿ? ಸರ ಒಂದು ವಾಟರ್ ಯೂನಿಟ್ ಕೊಟ್ಟಿದ್ರಿ ಸರ್, ಇವರು ಕೆನರಾ ಬ್ಯಾಂಕ್ನವ್ರು ಬಿಡ್ಡಿಂಗ್ ಕರೆದಿದ್ರು ಸರ್. ಅದಕ್ಕೆ ಸಕ್ಸಸ್ ಬಿಡ್ಡರ್ ಆಗಿವ್ರಿ ಸರ್. ನಾವು ಅವತ್ತನ ಬಿಡ್ಡಿಂಗ್ ಆಗಿ 2 ದಿನಕ್ಕೆ 45 ಲಕ್ಷ ರೂಪಾಯಿ ರೊಕ್ಕ ತುಂಬಿವ್ರಿ ಸರ್. ನಾವು ಇವತ್ತಿಗೂ ನಮಗೆ ಆ ಪ್ಲಾಂಟ್ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ. ವಿತ್ ಮಷಿನ್ ಕೊಡ್ತೇವೆ ಅಂತಂದೇಳಿ ಮಷಿನ್ಗೆ ದುಡ್ಡು ಹಾಕ್ಸೇನ್ರಿ, ಒಂದು ಮಷಿನ್ ಕೊಟ್ಟಿಲ್ಲ ಸರ್. ಇವತ್ತಿನ ಯಾವಾಗ ಕೇಳಿದ್ರು ನಾಳೆ ನೋಡೋಣ, ನಾಳೆ ನೋಡೋಣ, ಕ್ವಾರ್ಟರ್ ಮೀಟಿಂಗ್ ಹೈ, ಮಂತ್ಲಿ ಮೀಟಿಂಗ್ ಹೈ ಅಂದಕ್ಕಂತನ ಬಂದ್ರಿ ಸರ್ ಅವರು. ಅದು ಜನವರಿ 23ನೇ ತಾರೀಕು 2024ನೇ ಇಸ್ವಿಗಿನ ಬಿಡ್ಡಿಂಗ್ ಆಯ್ತು ಸರ್. ಅದು ಜನವರಿ 31ಕ್ಕೆ ಓಸು ಪೇಮೆಂಟ್ ಮಾಡಿದಿರಿ ಸರ್. ನಾನು ಅಂದ್ರೆ 6 ದಿನಕ್ಕೆ ಓಟು ಪೇಮೆಂಟ್ ಮಾಡೀನಿ. ಅಲ್ಲಿಂದ 6 ತಿಂಗಳು ಬಿಟ್ಟು ಇವರು ನಾಳೆ ನಾಡ್ದ ಅನ್ಕೊಂತ ಬಂದಕ್ಕೆ ನಾವು ಜಾಯಿಂಟ್ ಫ್ಯಾಮಿಲಿ ರೀ ಸರ್. ನಮಗೆ ಒಂದು ಸ್ವಲ್ಪ ಮನ್ಯಾಗ ಪ್ರಾಬ್ಲಮ್ ಮಾಡಕಂತಾರೆ, ಇಷ್ಟು ದುಡ್ಡು ಹಾಕಿ ಯಾಕೆ ಸುಮ್ಮನೆ ಕೂತ್ಕೊಂಡು ಅಂದ. ಆ ಟೆನ್ಷನ್ ಮ್ಯಾಗ ನನಗೆ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಹಾರ್ಟ್ ಆಪ್ರೇಷನ್ ಆಯ್ತು ಸರ್ ನನಗೆ ಬೆಂಗಳೂರು ನಾರಾಯಣ ಹಾಸ್ಪಿಟ್ಲ್ನಾಗ. 12 ಲಕ್ಷ ಅಲ್ಲಿ ಖರ್ಚು ಮಾಡಿದೆ ಸರ್ ನಾನು. ಇವತ್ತಿನ ನಾವು ಆಪ್ರೇಷನ್ ಆಗಿಂದ ಮ್ಯಾಗೂ ಮತ್ತು ARM ಬ್ರಾಂಚ್ ಹುಬ್ಳಿಗೆ ಹೋದ್ರೂ ಮತ್ತೂ ದಾದ ಮಾಡಿಲ್ಲ ಸರ್. ಅವರೊಬ್ಬರು ಬೇರೆದವ್ರು ಬಂದಿದ್ರು, ಮುಂಚಿದ್ದವ್ರು ಟ್ರಾನ್ಸ್ಫರ್ ಆಗಿದ್ರು. ಅವ್ರು ಟ್ರಾನ್ಸ್ಫರ್ ಆದವ್ರು ಅವ್ರನ್ನ ಕೇಳಿ ಹೋಗ್ರಿ ಅಂತ ಅಂದ್ರು ಸರ್. ಇವರು ಅವ್ರ ಪ್ಲೇಸ್ನಾಗ ಇರ್ತಕ್ಕಂಥವ್ರು, ನೀವು ಏನು ಮಾಡ್ತೀರಿ ಮಾಡ್ಕೆ ಹೋಗ್ರಿ, ನಮ್ಮ ಕಡೆಯಿಂದ ಮಾಡೋಕ್ಕಾಗಂಗಿಲ್ಲ. ಅವ್ರು ಮುಂಚೆ ಏನು ಮಾಡಿದ್ರಲ್ಲ ಬಿಡ್ ಮಾಡಿದಾಗಿದ್ರಲ್ಲ ಆ ಆಫೀಸರ್ನ ಕರೆದು ಮಾಡಿಸಿರಿ ಅಂದರು. ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ರಾಜಸ್ಥಾನದಾಗ ಅದಾರಂತ ಸರ್ ಅವರು. ಥ್ಯಾಂಕ್ ಯು. ಈಗ ಮುಂದೆ ನಿಮ್ಗೆ ಬೇಕಾಗಿರೋದು ಇಲ್ಲಿ ಆಗಿರೋ ಅನ್ಯಾಯದ ವಿರುದ್ಧ ಹೋರಾಟ ಮತ್ತೆ ಸರಿಪಡಿಸುವಂಥದ್ದು. ಹೌದು ಸರ್. ಸರಿಪಡಿಸ್ತಾ ಹೋದ್ರೆ ಏನ್ ಮಾಡ್ತೀರಿ? ಸರಿಪಡಿಸೋದು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ. ಏನಾಗಿದೆ ಸರ್ ಕೇಳಿ? ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಮಾಲಕರಾದ ಉಮೇಶ್ ಬಣಕಾರ್ ಹೇಳಿದಂತೆ ನಾವು ಸುಮಾರು 6 ತಿಂಗಳಿಂದ ಮೌಖಿಕವಾಗಿ 2 ವರ್ಷದಿಂದ ಅಡ್ಡಾಡಿದ್ರಿ. ನಾವು 6 ತಿಂಗಳಿಂದ ಲಿಖಿತವಾಗಿ ನಾವು ಲೆಟರ್ ಕೊಡ್ತಾ ಬಂದಿದ್ವಿ. ನಮಗೆ ಈ ರೀತಿ ಹೇಳಿದ್ರಿ, ನೀವು ಮಷಿನ್ ಐತಿ, ಆಮ್ಯಾಗ ತಾಸಿಗೆ 2,000 ಲೀಟರ್ ನೀರು ಬರ್ತೈತಿ ಅಂತಂದೇಳಿ ನಮಗೆ ಕೊಟ್ಟರು ಸರ್. ಇವರು ನಮ್ಮ ಮಳೆಯಾಗ ಕೊಟ್ಟಿದ್ರೆ ಅದರ ಪ್ರಕಾರ ಅದು 2,000 ಲೀಟರ್ ಇಲ್ಲ, ಮಿಷಿನ್ನೇ ಇಲ್ಲ ಸರ್. ಮಷಿನ್ ಎತ್ತಿ ಅಂತ ಹೋಗ್ಯಾರ. ಅವರು ವಿಡಿಯೋ ಚಿಪ್ ಕೊಟ್ಟಾರ, ನಮ್ಮ ಕಡೆ ವಿಡಿಯೋ ಐತಿ. ಆಮ್ಯಾಗ 2.5 ಗುಂಟೆ ಜಾಗ ಐತಿ ಅಂತ ಹೇಳ್ಯಾರ. ಈಗ ಅಳತೆ ಮಾಡಿದ್ರೆ ಅದು 1.25 ಗುಂಟೆ ಸೈತಿಲ್ಲ. ಎಲ್ಲದ್ರಾಗ ಪ್ರತಿಯೊಂದ್ರಾಗ ಮೋಸ ಮಾಡ್ಯಾರ ನಮಗೆ. ಹಿಂಗಿದ್ದಾಗ ಕೂಡ ನಮ್ಮ ಮಳೆಯ ಹೋಗಿ ಅಲ್ಲಿಗೆ ಹೇಳಿದ್ರೆ ಇವ್ರು ಧಾರವಾಡಕ್ಕೆ ಹೋಗಂತಾರ, ಧಾರವಾಡ ಹುಬ್ಳಿ ಅಡ್ಡಾಡ್ತಾರ. ಅಲ್ಲಿ ಹೋಗಿ ಕೇಳಿದಾಗ ನೀ ಏನು ಮಾಡ್ಕೊಂತ ಅಂತ ಉದ್ದಾಟದಿಂದ ಮಾತಾಡ್ತಾರೆ. ಆಮ್ಯಾಗ ಆ ಆಫೀಸರ್ ಒಬ್ರು ಅಲ್ಲೇ ಕನ್ನಡ ಬರೋದಲ್ಲ, ಎಲ್ಲರೂ ಹಿಂದಿ ಮಾತಾಡ್ತಾರ. ಅವ್ರು ಮಾತಾಡಿದ್ ನಮ್ಗೆ ಅರ್ಥ ಆಗಲ್ಲ, ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ. ಇಲ್ಲಿ ನಮ್ಮ ಅಧ್ಯಕ್ಷರು ಬಂದಾಗ ಕೂಡ ಅವ ಹಿಂದಿ ವಾಲ ಹೇಳ್ತಾನಂತ, ನಮ್ಗೆ ಅವ್ರಿಗೆ ಸಂಬಂಧ ಇಲ್ಲ ಅಂತೇಳಿ. ಅವ ಇವೆಲ್ಲ ಬ್ಯಾಂಕ್ ಹಾವೇರಿಗೆ ಇರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳು ನನಗೆ ಸಂಬಂಧ ಇಲ್ಲ ಅನ್ನಂಗೆ ಬರೆದು ಕೊಡ್ಬೇಕು ಸರ್. ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ಇದು ಒಂದು ಅವ್ರು ಏನು 2,000 ಲೀಟರ್ ಹಿಡಿಯಾರಲ್ಲ ಸರ್, ಆ ಪ್ರಕಾರ ನಾವೇನಾರ ಕೆಲಸ ಮಾಡಿದ್ರೆ ತಾಸಿಗೆ 2,000 ಅಂದ್ರೆ ಒಂದು 12 ತಾಸು ಕೆಲಸ ಮಾಡಿದ್ರೆ ಸರ್ ದಿನಕ್ಕೆ ಒಂದು 2,000 ರೂಪಾಯಿ ಬರ್ತೈತಿ. ಆದರೂ ನಾವು ಬರೀ ನಮ್ಗೆ 6 ತಾಸಿನ ಲಾಸ್ ಕೇಳೀವಿ ಸರ್. ನಮಗೆ ಲಾಸ್ ಕೊಡ್ಬೇಕು ಸರ್. ಈಗ ಅವ್ರು ಏನು ಹೇಳ್ತಾರೆ, ನಿಮ್ಮ ದುಡ್ಡು ಹಾಕ್ತೇವೆ ಅಂತ ಹೇಳ್ತಾರೆ. ನಾವು ದುಡ್ಡು ಹಾಕಿದ್ದು ಸರ ಬಡ್ಡಿ ಹೆಂಗೆ ತೊಗೊಂಡು CC ಬಡ್ಡಿ ಹೆಂಗೆ ತೊಗೊಂಡು ನಾವು ಪ್ಲಾಂಟ್ ಖರೀದಿ ಮಾಡೋಣ. ನಮ್ಮ ಮಳೆಯ ಅದ ಟೆನ್ಷನ್ಗೆ ಹಾರ್ಟ್ ಅಟ್ಯಾಕ್ ಸಹಿತ ಆಗೈತಿ. ಹೀಗಾಗಿ ಅವನಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಅದು ಹಗಲಾಗಲಿ ರಾತ್ರಿ ಆಗಲಿ ನಮಗೆ ನ್ಯಾಯ ಸಿಗಲಿವರೆಗೂ ಇವ್ರಿಗೆ ವರ್ಕ್ ಮಾಡೋಕೆ ಬಿಡಬಾರ್ದಂತ ನಮ್ಮ ಉದ್ದೇಶ ಐತೆ ಸರ್. ಅಷ್ಟೊಳಗೆ ನಮ್ಮ ಸಾಲ್ವ್ ಮಾಡಿದ್ರೆ ಇವ್ರು ಯಾರು ಅಧಿಕಾರಿಗಳು ಬಂದು ಬಿಡ್ತೇವೆ, ಇಲ್ಲ ಅಂದ್ರೆ ನಮ್ಮ ಹೋರಾಟ ನಿರಂತರ ಇರ್ತೈತೆ ಸರ್. ನಿಮ್ಮ ಹೆಸರು? ಮಾಲ್ತೇಶ್ ಗಾಜಿ, ಕನಕಾಪುರ.
ಒಂದೇನು ಘೋಷಣೆ ಓ ಘೋಷಣೆ ಜಯ ಹಾವೇರಿ ಜವಾನ್ ಜಿಲ್ಲಾ ರೈತ ಸಂಘಕ್ಕೆ ಜಯವಾಗಲಿ. ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ ಜಯವಾಗಲಿ. ರೈತ